Hello friends, once again we are back with our GRS program, Geography Revision Series. ಇದರಲ್ಲಿ ಲಾಸ್ಟ್ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ ಅಂದರೆ ಪ್ರಾಕೃತಿಕ ಲಕ್ಷಣಗಳನ್ನು ಸ್ಟಾರ್ಟ್ ಮಾಡಿದ್ವಿ. ಇನ್ ಡೆಪ್ತ್ ಕಂಪ್ಲೀಟ್ ಹಿಮಾಲಯನ್ ಮೌಂಟೇನ್ಸ್ಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ವಿ. ನಿಮಗೇನಾದರೂ ಆ ಕಂಟೆಂಟ್ ಲೈಕ್ ಆಗಿದ್ದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಮ ಕಮೆಂಟ್ ಮತ್ತು ಲೈಕ್ ಏನಿರ್ತದೆ ಅದೇ ನನಗೆ ಮೋಟಿವೇಶನ್, ಓಕೆನಾ? ಅದರಿಂದ ನಂಗೆ ಸಪೋರ್ಟ್ ಮಾಡೋದ್ರ ಮುಖಾಂತರ ಈ ಒಂದು ಸೀರೀಸನ್ನು ಕಂಟಿನ್ಯೂ ಮಾಡಲಿಕ್ಕೆ ಮೋಟಿವೇಟ್ ಮಾಡಿರಿ. ಥ್ಯಾಂಕ್ ಯು. ಓಕೆ, ಫುಲ್ ಕಾನ್ಸಂಟ್ರೇಷನ್. ನಾವೇನು ಮಾಡ್ಲಿತ್ತೀವಿ ಅಂದರೆ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಕೃತಿಕ ಲಕ್ಷಣವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಲಿತ್ತೀವಿ. ಆ್ಯಂಡ್ ದಿಸ್ ವಾಟ್ ಈಸ್ ಕಾಲ್ಡ್ ಆಸ್ ದ ಗ್ರೇಟ್ ನಾರ್ದರ್ನ್ ಪ್ಲೇನ್ಸ್ ಅಥವಾ ಉತ್ತರ ಮಹಾ ಮೈದಾನ ಅಂತ ಕರಿತೀವಿ, ಓಕೆನಾ? ಸೊ ಇಲ್ಲಿ ನೀವು ನೋಡ್ಬೋದು ಪ್ರಾಕೃತಿಕ ಲಕ್ಷಣಗಳು ನಿಮ್ಮ ಕಣ್ಮುಂದೆ ಕಾಣ್ಲಿತ್ತವು. 6 ಪ್ರಾಕೃತಿಕ ಲಕ್ಷಣಗಳಿದ್ವು. 2ನೇ ಪ್ರಾಕೃತಿಕ ಲಕ್ಷಣಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಲಿತ್ತೀವಿ. ಅದಕ್ಕೆ ಉತ್ತರ ಮಹಾ ಮೈದಾನ ಅಂತ ಕರಿತೀವಿ, ಓಕೆನಾ? ಸೊ ಉತ್ತರ ಮಹಾ ಮೈದಾನ ಅಂತ ನಾನು ಇಲ್ಲಿ ಹೆಡ್ಡಿಂಗ್ ಹಾಕ್ಬಿಡ್ತೀನಿ ಅಂತ, ಉತ್ತರ ಮಹಾ ಮೈದಾನ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಉತ್ತರ ಮಹಾ ಮೈದಾನವನ್ನು ಅರ್ಥ ಮಾಡಿಸ್ಲಿಕ್ಕೆ ನಾನು ನಿಮಗೇನು ಮಾಡ್ತೇನೆ ಅಂದರೆ ಒಂದು 3 ಡಯಾಗ್ರಾಮ್ಸ್ಗಳನ್ನು ಡ್ರಾ ಮಾಡ್ತೀನಿ. ಆ 3 ಡಯಾಗ್ರಾಮ್ಸ್ಗಳನ್ನು ಡ್ರಾ ಮಾಡಿದರೆ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್ ಎಕ್ಸಾಕ್ಟ್ಲಿ, ಓಕೆನಾ? ಸೊ ಫುಲ್ ಕಾನ್ಸಂಟ್ರೇಷನ್. ಫಸ್ಟಿಗೆ ನಾನು ಮ್ಯಾಪ್ ಮೇಲೆ ನಿಮಗೆ ಇದನ್ನು ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂತ ಬಿ ವೆರಿ ಕೇರ್ಫುಲ್. ಈ ರೀತಿ ತಂದ್ಕೊಟ್ರೆ ಮ್ಯಾಪ್. ಸೊ ಮ್ಯಾಪ್ ಈ ರೀತಿ ಇದ್ದರೆ ಯು ಆಲ್ರೆಡಿ ನೋ ಅಬೌಟ್ ದ ಹಿಮಾಲಯನ್ ಮೌಂಟೇನ್ಸ್. ಈ ರೀತಿ ತಂದ್ಕೊಟ್ರೆ ಕಾರಕೋರಂ, ಲದ್ದಾಖ್ ಆ್ಯಂಡ್ ಝಾಸ್ಕರ್. ಅದಾದ ನಂತರ ಹಿಮಾದ್ರಿ, ಹಿಮಾಚಲ್ ಆ್ಯಂಡ್ ಶಿವಾಲಿಕ್, ಓಕೆನಾ? ಈಗ ನಾವು ಇದೇ ಒಂದು ಭಾಗದ ಮೇಲೆ ನಾವು ಬಹಳಷ್ಟು ನದಿಗಳು ಉಗಮಗೊಂಡಿದ್ದನ್ನು ಕೂಡ ನೋಡಿದ್ವಿ, ಓಕೆನಾ? ಈ ಕೈಲಾಶ್ ಪರ್ವತದಿಂದ ಹಲವಾರು ಗ್ಲೇಷಿಯರ್ಸ್ಗಳಿಂದ ನಾವೇನು ನೋಡಿವಿ ಅಂದರೆ ನದಿಗಳ ಉಗಮವನ್ನು ನೋಡಿವಿ. ಆ ನದಿಗಳ ಉಗಮವನ್ನು ನೋಡಿದರೆ ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ಲಿತ್ತದ ಅನ್ಕೊಡ್ರಿ, ಓಕೆನಾ? ಸೊ ಈ ರೀತಿ ಕಾಣ್ಲಿತ್ತದ. ಇಲ್ಲಿ ಸಿಂಧು ಮತ್ತು ಸಟ್ಲಜ್ ನದಿಗಳನ್ನು ಡ್ರಾ ಮಾಡ್ತೀನಿ ನಾ ಇವಾಗ. ಇದಾದ ನಂತರ ಗಂಗಾ ಮತ್ತು ಯಮುನಾ ನದಿಗಳನ್ನು ಡ್ರಾ ಮಾಡ್ಬೋದು ಆರಾಮ್ಸೆ ನಾವು, ಗಂಗಾ ಯಮುನಾ. ಅದಾದ ನಂತರ ನಾವು ಈ ಕಡೆ ಏನು ನೋಡ್ಬೋದು ಅಂದರೆ ಬ್ರಹ್ಮಪುತ್ರ ನದಿಯನ್ನು ನೋಡ್ಬೋದು, ಓಕೆನಾ? ಈ ಬ್ರಹ್ಮಪುತ್ರ ತೀಸ್ತಾ ನದಿಯನ್ನು ನೋಡ್ಬೋದು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದಿಸ್ ಈಸ್ ಹೌ ಎಕ್ಸಾಕ್ಟ್ಲಿ ದ ರಿವರ್ಸ್ ವಿಚ್ ಆರ್ ಒರಿಜಿನೇಟಿಂಗ್ ಫ್ರಮ್ ಹಿಮಾಲಯನ್ ಮೌಂಟೇನ್ಸ್ ಆರ್ ಅಪಿಯರಿಂಗ್ಲಿ, ಓಕೆನಾ? ಸೊ ಈ ರೀತಿ ಇದ್ದಾಗ ವಿಚಾರ ಮಾಡಿರಿ, ಈ ನದಿಗಳು ಹಿಮಾಲಯ ಪರ್ವತಗಳಿಂದ ರಭಸವಾಗಿ ಕೆಳಗಡೆ ಹರಿಯುವಾಗ ಏನು ಮಾಡ್ತಾವೆ, ಅದರದ್ದು ಆ ನದಿ ನೀರಿಂದು ಕ್ಯಾರಿಂಗ್ ಪೊಟೆನ್ಷಿಯಲ್ ಭಾಳ ಜಾಸ್ತಿ ಇರ್ತದೆ. ಅಂದರೆ ಆ ಸ್ಲೋಪ್ಸ್ಗಳ ಮೇಲೆ ಇರ್ತಕ್ಕಂಥ ಕಲ್ಲಿನ ಬಂಡೆಗಳಾಗಲಿ, ಮಣ್ಣಿನ ಕಣಗಳಾಗಲಿ, ಕಲ್ಲಿನ ಕಣಗಳಾಗಲಿ ಎಲ್ಲವನ್ನು ಹೊತ್ಕೊಂಡು ಕೆಳಗಡೆ ತರುವಂಥದ್ದನ್ನು ನಾವು ನೋಡ್ಬೋದು, ಓಕೆನಾ? ಸೊ ಇವಾಗ ನಾನು ಇದ್ರದ್ದು ಇನ್ನೊಂದು ಡಯಾಗ್ರಾಮ್ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ಅಂದ್ಕೊಳ್ರಿ, ಓಕೆ? ಸೊ ಫಾರ್ ಎಕ್ಸಾಂಪಲ್ ಇಲ್ಲೇನಿತ್ತು ಅಂದರೆ ನಾನು 3D ಒಳಗೆ ಈ ಮೌಂಟೇನನ್ನು ಡ್ರಾ ಮಾಡ್ಲಿಕ್ಕೆ ಈ ಥರ. ಸೊ ಮೌಂಟೇನ್ ಈ ಥರ ಆಯ್ತು ಅಂದ್ಕೊಳ್ರಿ. ಅದಾದ ನಂತರ ಮತ್ತೊಂದು ಮೌಂಟೇನ್ ಐತೆ ಸರ್ ಇಲ್ಲಿ, ಓಕೆನಾ? ಅದಾದ ನಂತರ ಮತ್ತೊಂದು ಮೌಂಟೇನ್ ಐತೆ ಸರ್. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಮೌಂಟೇನ್ಸ್ಗಳತ್ತ ಅಂದ್ಕೊಳ್ರಿ, ಓಕೆ? ಸೊ ಯುಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್, ಓಕೆ? ಸೊ ಈ ರೀತಿ ಮೌಂಟೇನ್ಸ್ಗಳಿದ್ದಾಗ ವಿಚಾರ ಮಾಡಿರಿ, ನಾನು ಏನು ಮಾಡ್ತೀನಿ ಅಂದರೆ ಇದೇ ಮೌಂಟೇನ್ಸ್ಗಳನ್ನು ಹಿಮಾದ್ರಿ, ಹಿಮಾಚಲ್ ಮತ್ತು ಶಿವಾಲಿಕ್ ಅಂತ ತೊಗೊಂಡ್ಬಿಡ್ತೀನಿ, ಓಕೆನಾ? ಸೊ ಹಿಮಾದ್ರಿ, ಹಿಮಾಚಲ್ ಮತ್ತು ಶಿವಾಲಿಕ್. ಸೊ ಹಿಮಾದ್ರಿ, ಹಿಮಾಚಲ್, ಶಿವಾಲಿಕ್ಸ್ಗಳು ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ಲಿತ್ತಾವ ಅನ್ಕೊಳ್ರಿ. ಇವಾಗ ಅದರದ್ದು ಪ್ಲೇನನ್ನು ನೀವು ಗಮನಿಸಿದರೆ ಪ್ಲೇನ್ ಯಾವ ರೀತಿ ಕಾಣ್ತಿರ್ತದೆ, ಪ್ಲೇನ್ ಈ ರೀತಿ ಕಾಣ್ತಿರ್ತದೆ ಅನ್ಕೊಳ್ರಿ, ಓಕೆನಾ? ನೋಡ್ರಿ, ಪ್ಲೇನ್ ಈ ರೀತಿ ಕಾಣ್ತಿರ್ತದೆ ಅನ್ಕೊಳ್ರಿ, ಓಕೆ? ಪ್ಲೇನು ಅನ್ನೋದಕ್ಕಿಂತ ಇಲ್ಲೆಲ್ಲ ಏನಪ್ಪ ಅಂದರೆ ಮಡಿಕೆ ಪರ್ವತಗಳಾಗಿರ್ತಕ್ಕಂಥ ಕಾರಣದಿಂದ ಈ ಹಿಮಾದ್ರಿ, ಹಿಮಾಚಲ್ ಮತ್ತು ಶಿವಾಲಿಕ ಪರ್ವತಗಳ ದಕ್ಷಿಣ ಭಾಗದಲ್ಲಿ ನಾವೇನು ನೋಡ್ಲಿತ್ತೇವೆ ಅಂದರೆ ಒಂದು ತಗ್ಗು ಪ್ರದೇಶವನ್ನು ನೋಡ್ಲಿತ್ತೀವಿ. ಆ ಒಂದು ತಗ್ಗು ಪ್ರದೇಶವನ್ನು ನಾನು ಇಲ್ಲಿ ಡ್ರಾ ಮಾಡ್ತೀನಿ ಒಂದೊಂದ್ಸರಿ. ವಿಚಾರ ಮಾಡಿರಿ, ನೋಡ್ರಿ, ಆ ತಗ್ಗು ಪ್ರದೇಶವನ್ನು ಡ್ರಾ ಮಾಡಿದ್ರೆ ಯಾವ ರೀತಿ ಕಾಣ್ತಿರ್ತದ? ಫುಲ್ ಕಾನ್ಸಂಟ್ರೇಷನ್ ಈ ರೀತಿ ಐತೆ ಅನ್ಕೊಳ್ರಿ. ಇದೇ ತಗ್ಗು ಪ್ರದೇಶವನ್ನು ನಾನು ಇಲ್ಲಿ ಮಾತಾಡ್ಲಿಕ್ಕೆ ಟ್ರೈ ಮಾಡ್ಲಿತ್ತೇನೆ, ಓಕೆನಾ? ಈ ರೀತಿ ಐತಿ, ಓಕೆ? ಇವಾಗ ಏನಾಗ್ಬಿಡ್ಲಿದೆ ಅಂದರೆ ಈ ಗ್ಲೇಷಿಯರ್ಸ್ಗಳ ಮೇಲೆ, ಅಂದರೆ ಈ ಎಲ್ಲ ಗ್ಲೇಷಿಯರ್ಸ್ಗಳ ಮೇಲೆ, ಅಂದರೆ ಹಿಮಾದ್ರಿ, ಹಿಮಾಚಲ್ ಪರ್ವತಗಳು ಬಹಳಷ್ಟು ಎತ್ತರದಲ್ಲಿರ್ತಕ್ಕಂಥ ಕಾರಣದಿಂದ ಏನಾಗ್ಬಿಡ್ತದೆ ಅಲ್ಲಿ ಗ್ಲೇಷಿಯರ್ಸ್ಗಳು ಬೆಳೆದ್ಬಿಟ್ಟಿರ್ತಾವೆ ಅಥವಾ ಸಂಚಲನಗೊಂಡಿರ್ತಾವೆ, ಹಿಮನದಿಗಳು ಬಂದಿರ್ತಾವೆ. ಆ ಹಿಮನದಿಗಳಿಂದ ಏನಾಗ್ಬಿಡ್ತದೆ ಅಂದರೆ ನದಿಗಳ ಉಗಮವನ್ನು ನೋಡ್ಬೋದು ನಾವು, ಓಕೆನಾ? ಸೊ ಭಾಳಷ್ಟು ನದಿಗಳ ಉಗಮವನ್ನು ನೋಡ್ಬೋದು. ಈ ರೀತಿ ನದಿಗಳು ಬರ್ಲಿತ್ತಾವ ಅನ್ಕೊಳ್ರಿ, ಓಕೆನಾ? ಸೊ ಈ ರೀತಿ ನದಿಗಳು ಬಂದಾಗ ವಿಚಾರ ಮಾಡಿರಿ, ಎಲ್ಲ ನದಿಗಳು ಕೂಡಿಕೊಂಡು ಈ ರೀತಿ ಬರುವಾಗ ಆ ನದಿ ಈ ರೀತಿ ಸ್ಟಾರ್ಟ್ ಮಾಡ್ತಾರೆ ಅನ್ಕೊಳ್ರಿ ಹರಿಲಿಕ್ಕೆ, ಓಕೆ? ಆದರೆ ಸರ್ ಈ ನದಿಗಳು ಈ ರೀತಿ ಕೆಳಗಡೆ ಬರುವಾಗ ವಿಚಾರ ಮಾಡಿರಿ, ಭಾಳಷ್ಟು ವೇಗವಾಗಿ ರಭಸವಾಗಿ ಬರುವಂಥ ಕಾರಣದಿಂದ ಈ ಶಿವಾಲಿಕ, ಹಿಮಾಚಲ ಪರ್ವತಗಳ ಮೇಲ್ಗಡೆ ಯಾವ್ಯಾವ ಕಲ್ಲಿನ ಬಂಡೆಗಳು ಇರ್ತಾವೆ ಅದನ್ನೆಲ್ಲ ಹೊತ್ಕೊಂಡು ತಂದು ಈ ಶಿವಾಲಿಕದ ಪಾದದಲ್ಲಿ ಈ ರೀತಿ ಏನು ಮಾಡ್ಬಿಡ್ತಾವೆ ಅಂದರೆ ದೊಡ್ಡ ದೊಡ್ಡ ಕಲ್ಲಿನ ಬಂಡೆಗಳನ್ನ ಹಾಕ್ಬಿಡ್ತಾವೆ. ದೊಡ್ಡ ದೊಡ್ಡ ಕಲ್ಲಿನ ಬಂಡೆಗಳು ಬಂದು ಸಂಚಲನ ಮಾಡಿಬಿಡ್ತಾವೆ ಅನ್ಕೊಳ್ರಿ. ಈ ರೀತಿ ದೊಡ್ಡ ದೊಡ್ಡ
ಕಲ್ಲಿನ ಬಂಡೆಗಳ ಸಂಚಯನವನ್ನು ನೋಡ್ಲಿದ್ದೇವೆ. ಈ ದೊಡ್ಡ ದೊಡ್ಡ ಕಲ್ಲಿನ ಬಂಡೆಗಳ ಸಂಚಯನವನ್ನು ನೋಡಿದಾಗ ಆ ರಿವರ್ ಕಾಣಂಗಿಲ್ಲ ಅನ್ಕೊಳ್ರಿ ನಮಗೆ. ಈ ರಿವರ್ ಕಾಣ್ತದ, ಯಾಕಂದರೆ ಆ ರಿವರ್ ಏನಾಗ್ಬಿಡ್ತದಂದ್ರೆ ಆ ಒಂದು ಕಲ್ಲಿನ ಬಂಡೆಗಳ ಕೆಳಗಡೆ ಭಾಗದಲ್ಲಿ ಹರಿತಿರ್ತದ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಆದ್ದರಿಂದ ವಿಚಾರ ಮಾಡಿರಿ, ಈ ಪೂರ್ತಿ ಒಂದು ಲೇಯರನ್ನು, ಯಾವ ಲೇಯರನ್ನು, ಇಲ್ಲಿರ್ತಕ್ಕಂಥ ಬ್ಲ್ಯಾಕ್ ಕಲರ್ಲಿ ನಾನು ಕಲ್ಲಿನ ಬಂಡೆಗಳನ್ನು ಏನು ಹಾಕೇನೆ, ಎಲ್ಲ ಲೇಯರ್ಸ್ಗಳನ್ನು ನಾವು ಏನಂತ ಕರಿತೀವಿ ಅಂದರೆ, ಈ ಪೂರ್ತಿ ಲೇಯರನ್ನು ಫುಲ್ ಕಾನ್ಸಂಟ್ರೇಷನ್, ಈ ಪೂರ್ತಿ ಲೇಯರನ್ನು ನಾವು ಬಬ್ಬರ್ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಲೇಯರನ್ನು ಬಬ್ಬರ್ ಅಂತ ಕರೆದ್ವಿ. ಬಬ್ಬರ್ ಈ ಶಿವಾಲಿಕಾ ಪರ್ವತಗಳ ದಕ್ಷಿಣ ಭಾಗದಲ್ಲಿ ಕಂಡುಬರ್ತಕ್ಕಂಥ ಒಂದು ಕಲ್ಲಿನ ಬಂಡೆಯ ಒಂದು ಸಂಚಯನ, ಅದನ್ನು ನಾವು ಬಬ್ಬರ್ ಅಂತ ಕರೀತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಕಲ್ಲಿನ ಬಂಡೆಯ ಸಂಚಯನವನ್ನು ನಾವು ಬಬ್ಬರ್ ಅಂತ ಕರೆದೇವೆ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಈ ರೀತಿ ಆದ ನಂತರ ಅದರ ಕೆಳಗಡೆ ಭಾಗದಲ್ಲಿ, ಇವಾಗ ಮೈದಾನ ಪ್ರದೇಶ ಬರಲಿ ಅಂತಂದ್ರೆ ವಿಚಾರ ಮಾಡಿರಿ, ಅದರ ಕೆಳಗಡೆ ಭಾಗದಲ್ಲಿ ನಮ್ಮ ನದಿ ಏನು ಹರಿತಿರುತ್ತದ ಅದು ಸ್ವಲ್ಪ ಕಡಿಮೆ ವೇಗದಲ್ಲಿ ಹರಿಯುವಂಥದ್ದನ್ನು ನೋಡ್ಬೋದು. ಯಾಕಂದರೆ ಸ್ಲೋಪ್ ಒಳಗೆ ಇರಬೇಕಾದ್ರೆ ಅದು ಭಾಳಷ್ಟು ವೇಗವಾಗಿ ರಭಸವಾಗಿ ಹರಿಯೋದನ್ನು ನೋಡ್ಬೋದು. ಆದರೆ ಅದು ಕೆಳಗಡೆ ಬಂದಾದ ನಂತರ, ಮೈದಾನ ಪ್ರದೇಶಕ್ಕೆ ಎಂಟ್ರಿ ಹೊಡೆದಾದ ನಂತರ ಆ ಒಂದು ನದಿಯ ಒಂದು ವೇಗ ಕಡಿಮೆ ಆಗುವಂಥ ಒಂದು ಕಾರಣದಿಂದ ಏನಾಗ್ಬೋದು ಅಂದರೆ ಸಣ್ಣ ಸಣ್ಣ ಮಣ್ಣಿನ ಕಣಗಳನ್ನು ನಾವು ಎಲ್ಲಪ್ಪ ಅಂದರೆ ಇಲ್ಲಿ ಎಕ್ಸಾಕ್ಟ್ಲಿ ಈ ಒಂದು ಪ್ರದೇಶದಲ್ಲಿ ಸಂಚಯನವಾಗೋದನ್ನು ನೋಡ್ಬೋದು. ಇದೇ ಪ್ರದೇಶದಲ್ಲಿ ಏನಾಗ್ಬಿಡ್ತದೆ ಅಂದರೆ ಆ ಎಲ್ಲ ಪ್ರದೇಶಗಳು, ಯಾವುದೋ ಈ ಎಲ್ಲ ಪ್ರದೇಶಗಳಲ್ಲಿ ನದಿ ನೀರು ವಾಪಸ್ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ. ಓಕೆನಾ. ಸೊ ನದಿ ಇಲ್ಲಿವರೆಗೂ ಕಾಣ್ಲಿಕ್ತಿರ್ಲಿ, ಯಾಕಂದರೆ ಬಬ್ಬರ್ ಅಂತ ಒಂದು ದೊಡ್ಡದೊಂದು ಲೇಯರ್ ಇತ್ತು ಅನ್ಕೊಟ್ರಿ. ಓಕೆ, ಆ ಲೇಯರ್ ಇತ್ತು ಬಬ್ಬರ್ ಅನ್ನೋದು, ಅದರ ಸಲುವಾಗಿ ನಮಗೆ ನದಿ ನೀರು ಕಾಣ್ಲಿಕ್ತಿರ್ಲಿಲ್ಲ. ಆದರೆ ಇವಾಗ ವಿಚಾರ ಮಾಡಿರಿ, ಈಗ ನದಿ ನೀರು ಕಾಣ್ತಿರ್ತದೆ. ಯಾಕಂದರೆ ಇವಾಗ ಸಣ್ಣ ಸಣ್ಣ ಕಲ್ಲಿನ ತುಂಡುಗಳನ್ನು, ಕಲ್ಲಿನ ಏನಪ್ಪ ಅಂದರೆ ಕಣಗಳನ್ನು ಅದೇನಪ್ಪ ಅಂದರೆ ನದಿ ನೀರು ಸಂಚಯನ ಮಾಡೋದನ್ನು ನೋಡ್ಲಿತ್ತೀವಿ ಆ ಕಡೆ ಈ ಕಡೆ. ಓಕೆ, ಸೊ ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ಲಿತ್ತದ ಅನ್ಕೊಟ್ರಿ. ಓಕೆ, ಫುಲ್ ಕಾನ್ಸಂಟ್ರೇಷನ್. ನಿಮಗೆಲ್ಲರಿಗೂ ಅರ್ಥ ಆಗ್ಲಿತ್ತದ ಅನ್ಕೊಂಡೆ ನಾನು. ಇಲ್ಲೇನು ಡಿಪಾಸಿಟ್ ಆಗ್ಲಿತ್ತಾವೆ ಸಣ್ಣ ಸಣ್ಣ ಕಲ್ಲಿನ ಕಣಗಳು, ಇದರೊಳಗೆ ಮೇಜರ್ಲಿ ಏನಿರ್ತಾವೆ ಅಂದರೆ ಅವು ಕಂಕರ್ಸ್ ಅಂತ ಕರೀತಾರೆ. ಓಕೆನಾ, ಜಲ್ಲಿ ಕಲ್ಲಿನ ಸಣ್ಣ ಸಣ್ಣ ತುಂಡುಗಳಿರ್ತಾವೆ. ಆ ಎಲ್ಲ ಪ್ರದೇಶಗಳನ್ನು ಅಥವಾ ಆ ಒಂದು ಕಲ್ಲುಗಳ ಒಂದು ಸಂಚಯನವನ್ನು, ಆಮೇಲೆ ಇಲ್ಲೇ ಏನಾಗ್ಬಿಡ್ತದೆ ಅಂದರೆ ದೊಡ್ಡ ಒಂದು ಫಾರೆಸ್ಟು ಕೂಡ ಬೆಳೆದ್ಬಿಡ್ತದೆ ಇಲ್ಲಿ. ಯಾಕಂದರೆ ಇವು ಮಣ್ಣು ಬಂತು ಅಂದರೆ ಇಲ್ಲೆಲ್ಲ ಏನಾಗ್ಬಿಡ್ತದೆ ಅಂದರೆ ವೆಜಿಟೇಷನ್ ಮತ್ತು ಸಸ್ಯವರ್ಗ ಎಲ್ಲ ಬೆಳೆಯೋದನ್ನು ನೋಡ್ತೀವಿ ನಾವು. ಓಕೆ, ಸೊ ಈ ಎಲ್ಲ ಸಸ್ಯವರ್ಗಗಳು ಬೆಳೆಯುವಂಥ ಈ ಒಂದು ಪ್ರದೇಶವನ್ನು, ಫಾರೆಸ್ಟ್ ಇರ್ತಕ್ಕಂಥ ಈ ಪೂರ್ತಿ ಪ್ರದೇಶವನ್ನು ನಾವೇನಂತ ಕರಿಬೋದು ಅಂದರೆ ತರಾಯಿ ಅಂತ ಕರಿಬೋದು. ತರಾಯಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ತರಾಯಿ ಅಂತ ಕರಿತೀವಿ. ಓಕೆ, ಸೊ ತರಾಯಿ ಆದ ನಂತರ ವಿಚಾರ ಮಾಡಿರಿ, ಇದಾದ ನಂತರ ನಾವೇನು ಮಾಡ್ಲಿತ್ತೇವೆ ಅಂದರೆ ಈ ಒಂದು ನದಿಯ ಹತ್ತಿರ ಮತ್ತು ನದಿಯ ದೂರದಲ್ಲಿ ನಾವೇನು ನೋಡ್ತೀವಿ ಅಂದರೆ ಫುಲ್ ಕಾನ್ಸಂಟ್ರೇಷನ್, ಈ ಥರ ಒಂದು ಟೇಬಲ್ ನೋಡ್ತೀವಿ ಅಂದ್ಕೊಳ್ರಿ. ಓಕೆನಾ, ಈ ಥರ ಟೇಬಲನ್ನು ನೋಡ್ತೀವಿ. ಇವಾಗ ಇದರಲ್ಲಿ ನಾವೇನು ಮಾಡ್ಲಿತ್ತೇವೆ ಅಂದರೆ ಒಂದು ಭಾಗದಲ್ಲಿ ನಾನು ಈ ರೀತಿ ಶೇಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೇನೆ, ಅಂದರೆ ನದಿಗಳಿಂದ ದೂರ ಈ ರೀತಿ ಶೇಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೀನಿ. ಆದರೆ ನದಿಗಳ ಹತ್ತಿರ ಏನು ಮಾಡ್ಬಿಡ್ತೇವೆ ಅಂದರೆ ಯೆಲ್ಲೋ ಕಲರಿಂದ ಶೇಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ, ಸೊ ಯೆಲ್ಲೋ ಕಲರಿಂದ ಶೇಡ್ ಮಾಡಿದರೆ ಎಕ್ಸಾಕ್ಟ್ಲಿ ಹೆಂಗೆ ಕಾಣ್ತಿರ್ತದೆ ನೋಡಿರಿ, ಈ ರೀತಿ ಕಾಣ್ತಿರ್ತದೆ. ಓಕೆ, ಸೊ ಯೆಲ್ಲೋ ಕಲರಿಂದ ಶೇಡ್ ಮಾಡಿರ್ತಕ್ಕಂಥ ಪೋರ್ಷನನ್ನು ನೋಡಿರಿ, ಅದರ ಜೊತೆಗೆ ಗ್ರೀನ್ ಕಲರಿಂದ ಶೇಡ್ ಮಾಡಿರ್ತಕ್ಕಂಥ ಪೋರ್ಷನನ್ನು ಕೂಡ ನೋಡಿರಿ. ಸೊ ಗ್ರೀನ್ ಕಲರ್ಲೆ ಶೇಡ್ ಮಾಡಿರ್ತಕ್ಕಂಥ ಪೂರ್ತಿ ಪೋರ್ಷನ್ ಏನಾಗ್ಬಿಟ್ಟದ ಅಂದರೆ ಆ ನದಿಗಳಿಂದ ದೂರ ಸಂಚಯನಗೊಂಡಿರ್ತಕ್ಕಂಥದ್ದನ್ನು ನೋಡ್ಲಿದ್ದೇವೆ. ಅಂದರೆ ಮಣ್ಣಿನ ಕಣಗಳು ನದಿಯಿಂದ ದೂರ ಸಂಚಯನಗೊಂಡ್ಬಿಟ್ಟವು. ಆದರೆ ಯೆಲ್ಲೋ ಕಲರ್ ಇಂದ ಶೇಡ್ ಮಾಡಿರ್ತಕ್ಕಂಥ ಪೂರ್ತಿ ಪೋರ್ಷನನ್ನು ನೋಡ್ರಿ, ಆ ಒಂದು ಪೋರ್ಷನ್ ಎಲ್ಲೈತಪ್ಪ ಅಂದರೆ ನದಿಗಳ ಅಕ್ಕಪಕ್ಕದಲ್ಲಿಯೇ, ನದಿ ಬಲದಂಡೆ ಮತ್ತು ಎಡದಂಡೆಯ ಮೇಲೇ ನಾವೇನು ಮಾಡ್ಲಿತ್ತೇವೆ ಅಂದರೆ ಆ ಒಂದು ಫ್ಲಡ್ ಪ್ಲೇನ್ಸ್ ಒಳಗೆ ಅಥವಾ ಪ್ರವಾಹ ಮೈದಾನದಲ್ಲಿಯೇ ಆ ಮಣ್ಣಿನ ಕಣಗಳ ಸಂಚಯನ ಆಗೋದನ್ನು ನೋಡ್ತೀವಿ. ಆದ್ದರಿಂದ ವಿಚಾರ ಮಾಡಿರಿ, ಈ ಗ್ರೀನ್ ಕಲರ್ ಅಥವಾ ಯೆಲ್ಲೋ ಕಲರ್ ಒಳಗೆ ಶೇಡ್ ಮಾಡಿರ್ತಕ್ಕಂಥ ಮಣ್ಣಿನ ಸಂಚಯನವನ್ನು ನಾವು ಖದ್ದರ್ ಅಂತ ಕರಿತೀವಿ. ಖದ್ದರ್. ಅದೇ ರೀತಿ ಇಲ್ಲಿ ಗ್ರೀನ್ ಕಲರ್ ಒಳಗೆ ಶೇಡ್ ಮಾಡಿರ್ತಕ್ಕಂಥ ಒಂದು ಮಣ್ಣಿನ ಸಂಚಯನವನ್ನು ನಾವೇನಂತ ಕರಿತೀವಿ ಅಂದರೆ ಬಂಗರ್ ಅಂತ ಕರಿತೀವಿ. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಎಕ್ಸಾಕ್ಟ್ಲಿ ಇಟ್ ಈಸ್ ಅಪಿಯರಿಂಗ್ ಲೈಕ್ ದಿಸ್. ಸೊ ಇವಾಗ ನೋಡ್ರಿ, ಮುಂಚೆ ಒಂದು ರೆಡ್ ಕಲರ್ಲಿ ಒಂದು ತಗ್ಗು ಪ್ರದೇಶ ಇತ್ತು. ಇವಾಗ ಈ ಬಬ್ಬರ, ತರಾಯಿ, ಖದ್ದರ ಮತ್ತು ಬಂಗರ್ ಅನ್ನೋ ಒಂದು ಮಣ್ಣಿನ ಕಣಗಳ ಒಂದು ಸಂಚಯನ ಏನದ, ಅದು ಒಂದು ಪೂರ್ತಿ ಒಂದು ಮೈದಾನ ಪ್ರದೇಶವಾಗಿ ಕನ್ವರ್ಟ್ ಮಾಡ್ಕೊಂಬಿಟ್ಟದ. ಇಂಥ ಒಂದು ಮೈದಾನ ಪ್ರದೇಶವನ್ನೇ ನಾವು ಏನಂತ ಕರೀತೀವಿ ಅಂದರೆ ಉತ್ತರ ಮಹಾ ಮೈದಾನ ಪ್ರದೇಶ ಅಂತ ಕರೀತೀವಿ. ಓಕೆನಾ, ಸೊ ಇದನ್ನೇ ನಾನು ಇನ್ನೊಂದ್ಸಲ ಕ್ರಾಸ್ ಸೆಕ್ಷನಲ್ಲಿ ಡ್ರಾ ಮಾಡಿ ತೋರಿಸ್ತೇನೆ ಅಂತ. ಆದರೆ ಈ ಖದ್ದರ ಮತ್ತು ಬಂಗರ್ ಏನದವಲ್ಲ ಇಲ್ಲಿ, ಈ ಖದ್ದರ ಮತ್ತು ಬಂಗರ್ ಎರಡೂ ಅಲ್ಲಿವೇಲ್ ಸಾಯಿಲೆ, ಮೆಕ್ಕಲು ಮಣ್ಣುಗಳೇ. ಆದರೆ ಖದ್ದರ ಮಣ್ಣಿನಲ್ಲಿ ಈ ನ್ಯೂಟ್ರಿಯೆಂಟ್ಸ್ಗಳು, ಸಾಲ್ಟ್ಸ್ಗಳು, ಮಿನರಲ್ಸ್ಗಳು ಕಂಟಿನ್ಯೂಸ್ಲಿ ಎಕ್ಸ್ಚೇಂಜ್ ಆಗ್ತಿರ್ತಾವೆ, ಯಾಕಂದರೆ ನದಿಯ ಅಕ್ಕಪಕ್ಕದಲ್ಲೇ ಐತೆ. ಆದರೆ ಬಂಗರಲ್ಲಿರ್ತಕ್ಕಂಥ ಒಂದು ಮೆಕ್ಕಲು ಮಣ್ಣು ಭಾಳಷ್ಟು ದೂರದಲ್ಲಿರ್ತಕ್ಕಂಥ ಕಾರಣದಿಂದ ಪ್ರವಾಹ ಬಂದಾಗಲೇ ಮಾತ್ರ ಈ ನ್ಯೂಟ್ರಿಯೆಂಟ್ಸ್ಗಳು ಎಕ್ಸ್ಚೇಂಜ್ ಆಗೋದನ್ನು ನೋಡ್ತೀವಿ. ಆದ್ದರಿಂದ ಈ ಖದ್ದರ್ ಅನ್ನೋದು ಹೊಸ ಮೆಕ್ಕಲು ಮಣ್ಣು ಅಂದಂಗೆ ಅರ್ಥ. ಓಕೆನಾ, ಹೊಸ ಮೆಕ್ಕಲು ಮಣ್ಣು. ಆದರೆ ಬಂಗರ್ ಅನ್ನೋದು ಹಳೆಯ ಮೆಕ್ಕಲು ಮಣ್ಣು. ಓಕೆನಾ, ಸೊ ಹಳೆಯ ಮೆಕ್ಕಲು ಮಣ್ಣು. ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಹೊಸ ಮೆಕ್ಕಲು ಮಣ್ಣು ಮತ್ತು ಹಳೆಯ ಮೆಕ್ಕಲು ಮಣ್ಣು ಅಂದರೆ ಏನಂತ ಗೊತ್ತಾತ ಅನ್ಕೊಂಡೇನೆ. ಓಕೆ, ಇವಾಗ ನೋಡ್ರಿ, ಇದರಲ್ಲಿ
ನ್ಯೂಟ್ರಿಯೆಂಟ್ ಫರ್ಟಿಲಿಟಿ ಅಥವಾ ನ್ಯೂಟ್ರಿಯೆಂಟ್ ಕಂಟಿನ್ಯೂಸ್ಲಿ ಎಕ್ಸ್ಚೇಂಜ್ ಆಗೋದ್ರಿಂದ ಖದ್ದರದ್ದು ಫರ್ಟಿಲಿಟಿ ಅಥವಾ ಫಲವತ್ತತೆ ಸ್ವಲ್ಪ ಜಾಸ್ತಿ ಇರ್ತದೆ, ಆಮೇಲೆ ಬಂಗಾರದ್ದು ಫಲವತ್ತತೆ ಸ್ವಲ್ಪ ಕಡಿಮೆ ಇರ್ತದೆ ಅನ್ನೋದು ಕೂಡ ಗೊತ್ತಿರಬೇಕು. ಸೊ ಮೆಕ್ಕಲು ಮಣ್ಣಿನಲ್ಲಿ 2 ವಿಧಗಳು ಬರ್ತವೆ, ಓಕೆನಾ. ಸೊ ಒಂದು ಖದ್ದರ, ಇನ್ನೊಂದು ಬಂಗಾರ. ನದಿಗಳ ಹತ್ತಿರ ಸಂಚಯನ ಆಗಿರ್ತಕ್ಕಂಥ ಮಣ್ಣು ಖದ್ದರ, ನದಿಗಳಿಂದ ದೂರ ಸಂಚಯನ ಆಗಿರ್ತಕ್ಕಂಥ ಮಣ್ಣು ಬಂಗಾರ. ಈ ಖದ್ದರ ಏನೈತಿ ಅದಕ್ಕೆ ನಾವು ಹೊಸ ಮೆಕ್ಕಲು ಮಣ್ಣು ಅಂತ ಕರೆದು ಅದರದ್ದು ಫಲವತ್ತತೆ ಜಾಸ್ತಿ ಐತೆ ಅಂತ ಬರ್ತೀನಿ. ಅದರ ಜೊತೆಗೆ ಬಂಗಾರ ಏನೈತಿ ಅದರದ್ದು ಆ ಒಂದು ಮಣ್ಣು ಹಳೆಯ ಮೆಕ್ಕಲು ಮಣ್ಣು ಅಂತ ಬರ್ದು ಅದರದ್ದು ಫಲವತ್ತತೆ ಕಡಿಮೆ ಇತ್ತು ಅಂತ ಬರ್ತೀನಿ, ಓಕೆನಾ. ಸೊ ಇವಾಗ ನೀವು ಆರಾಮ್ಸೆ ಇದನ್ನು ಅರ್ಥ ಮಾಡ್ಕೋಬೋದು ಅನ್ಕೊಂಡೆ ನಾನು, ಓಕೆನಾ. ಫುಲ್ 3D ಒಳಗೆ ಡ್ರಾ ಮಾಡಿದ್ದದ ಡೈಗ್ರಾಮ. ಇದನ್ನು ಏನು ಮಾಡ್ತೀನಿ ಅಂದರೆ ಇನ್ನೊಂದ್ಸಲ ಈ ಕಡೆ ಸ್ವಲ್ಪ ಸೈಡಿಗೆ ಬಂದ್ಬಿಡ್ತೀನಿ ಅಂತ, ಸೊ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಡೈಗ್ರಾಮ್ಸ್ ಪ್ರಾಪರ್ಲಿ, ಓಕೆ. ಸೊ ಕನ್ಸಿಡರ್ ಇಟ್ ಇಸ್ ಲೈಕ್ ದಿಸ್, ಓಕೆ. ನೋಡ್ರಿ ಈ ರೀತಿ ಕಾಣ್ಲಿರ್ತದ ಅನ್ಕೊಡ್ರಿ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಎಕ್ಸಾಕ್ಟ್ಲಿ ಈ ರೀತಿ ಕಾಣ್ಲಿತ್ತದ. ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್, ಓಕೆ. ಇದನ್ನೇ ನಾನು ಉತ್ತರ ಮಹಾಮೈದಾನ ಅಂತ ಕರೆದೇನೆ. ಉತ್ತರ ಮಹಾಮೈದಾನ, ಪ್ಲೇನ್ಸ್, ಗ್ರೇಟ್ ಪ್ಲೇನ್ಸ್. ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್ ದಿಸ್ ಒನ್, ಓಕೆ. ಇವಾಗ ನಾನು ಇದೇ ಒಂದು ಡೈಗ್ರಾಮನ್ನು ಮ್ಯಾಪ್ ಮೇಲೆ ತೋರಿಸಿದ್ರೆ ಯಾವ ರೀತಿ ಕಾಣ್ತಿರ್ತದೆ. ಇದೇ ಎಲ್ಲ ನದಿಗಳು ಹಿಮಾಲಯದ ಮೇಲೆ ಉಗಮಗೊಂಡಿರ್ತಕ್ಕಂಥ ಈ ಎಲ್ಲ ನದಿಗಳು ಹಿಮಾಲಯ ಪರ್ವತಗಳ ಇಳಿಜಾರು ಪ್ರದೇಶದಿಂದ ಕಲ್ಲಿನ ಬಂಡೆಗಳನ್ನು ಮತ್ತು ಮಣ್ಣಿನ ಕಣಗಳನ್ನು ಹೊತ್ತುಕೊಂಡು ತೊಗೊಂಬಂದು ಕೆಳಗಡೆ ಹಾಕಿದಾದ ನಂತರ ಇಲ್ಲೊಂದು ದೊಡ್ಡದೊಂದು ಮೈದಾನ ಪ್ರದೇಶ ರಚನೆ ಆಗೋದು ಸಾಧ್ಯತೆ ಐತೆ. ಆ ಮೈದಾನ ಪ್ರದೇಶವನ್ನು ನಾನು ಗ್ರೀನ್ ಕಲರ್ ಮಾರ್ಕಿಂದ ಇಲ್ಲೇ ಮೆನ್ಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿದ್ದೇನೆ, ಓಕೆನಾ. ಸೊ ಎಕ್ಸಾಕ್ಟ್ಲಿ ಈ ರೀತಿ ಐತೆ ಅಂದ್ಕೊಳ್ರಿ. ವಿಚಾರ ಮಾಡಿರಿ, ಇಲ್ಲಿ ಪೂರ್ತಿ ಶೇಡ್ ಮಾಡಿಬಿಡ್ತೀನಿ ಅಂತ ಈ ಪೋರ್ಷನನ್ನು, ಅಂದರೆ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್, ಓಕೆ. ಈ ಪೋರ್ಷನ್ನಿಗೆ ನಾವು ಗ್ರೇಟ್ ನಾರ್ದರ್ನ್ ಪ್ಲೇನ್ಸ್ ಅಂತ ಕರಿತೇವೆ, ಗ್ರೇಟ್ ನಾರ್ದರ್ನ್ ಪ್ಲೇನ್ಸ್. ಸೊ ಮೇಜರ್ಲಿ ಈ ಗ್ರೇಟ್ ನಾರ್ದರ್ನ್ ಪ್ಲೇನ್ಸ್ ಅನ್ನೋದು ಯಾವ್ಯಾವ ನದಿಗಳಿಂದ ರಚನೆಗೊಂಡಿರ್ತಕ್ಕಂಥದ್ದು ಭಾರತದಲ್ಲಿ? ಸರ್, ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳಿಂದ ರಚನೆಗೊಂಡಿರ್ತಕ್ಕಂಥ ಒಂದು ಪ್ರದೇಶ. ಇದರ ನೀವು ಉದ್ದವನ್ನು ನೋಡಿದರೆ ಅಪ್ರಾಕ್ಸಿಮೇಟ್ಲಿ ಇದು ಉದ್ದ ಏನೈತಲ್ಲ ಪಾಕಿಸ್ತಾನದಿಂದ ಹಿಡ್ಕೊಂಡು ಇಲ್ಲಿ ಮಟ್ಟ ಬರ್ತದೆ ಅಂದ್ಕೊಳ್ರಿ, 3200 ಕಿಲೋಮೀಟರ್ಸ್ ಐತೆ ಇದು. ಆದರೆ ಅಗಲವನ್ನು ನೋಡಿದರೆ ಸರ್, ಈ ಕಡೆ ಅಗಲ ಇದರದ್ದು ಎಷ್ಟೈತೆ ಅಂದರೆ ಸರ್ ಅರೌಂಡ್ ಒಂದು 300 ಕಿಲೋಮೀಟರ್ ಇದ್ದರೆ, ಎಷ್ಟು 300 ಕಿಲೋಮೀಟರ್ ಇದ್ದರೆ ಈ ಕಡೆ ಸರ್ ಎಲ್ಲೇ ಅರುಣಾಚಲ ಪ್ರದೇಶ ಕಡೆಗೆ ಇದರದ್ದು ಒಂದು 150 ಕಿಲೋಮೀಟರ್ ಅಗಲವನ್ನು ನೋಡ್ಬೋದು, ಓಕೆ. ಅಗಲ ಆಯ್ತಾ? ಇವಾಗ ನಾವು ಇದನ್ನು ಮತ್ತೆ ಡಿವೈಡ್ ಮಾಡ್ಬೋದು. ಈ ಕಡೆ ಇರ್ತಕ್ಕಂಥ ಈ ಪೂರ್ತಿ ಪ್ಲೇನನ್ನು ನಾವು ಏನಂತ ಕರಿಬೋದು ಅಂದರೆ ಸಿಂಧೂ ಮೈದಾನ ಅಂತ ಕರಿಬೋದು, ಸಿಂಧೂ ಮೈದಾನ. ಅಥವಾ ಇದನ್ನು ಪಂಜಾಬ್ ಮೈದಾನ ಅಂತಲೂ ಕರಿಬೋದು, ಪಂಜಾಬ್ ರಾಜಸ್ಥಾನ ಮೈದಾನ ಅಂತಲೂ ಕರಿಬೋದು, ಓಕೆನಾ. ಪಂಜಾಬ್ ಮೈದಾನ ಅಂತ ಕರಿಬೋದು. ಇದಾದ ನಂತರ ಗಂಗಾ ಮತ್ತು ಯಮುನಾ ಇರತಕ್ಕಂಥ ಈ ಪ್ಲೇಸಲ್ಲಿ, ಗಂಗಾ ಮತ್ತು ಯಮುನಾ ಇರತಕ್ಕಂಥ ಈ ಒಂದು ಪ್ಲೇಸಲ್ಲಿ ಇದನ್ನು ಗಂಗಾ ಮೈದಾನ ಅಂತ ಕರಿಬೋದು, ಅಥವಾ UP ಬಿಹಾರ್ ಮೈದಾನ ಅಂತಲೂ ಕರಿಬೋದು, UP ಬಿಹಾರ್ ಮೈದಾನ ಅಂತಲೂ ಕರಿಬೋದು, ಓಕೆನಾ. ಇದಾದ ನಂತರ ಇಲ್ಲಿ ಬ್ರಹ್ಮಪುತ್ರ ಮೈದಾನ ಕಂಡು ಬರ್ತದೆ ನೋಡ್ರಿ, ಇದಕ್ಕೆ ನಾವು ಬ್ರಹ್ಮಪುತ್ರ ಮೈದಾನ ಅಂತ ಕರಿಬೋದು, ಅಥವಾ ಇದಕ್ಕೆ ಅಸ್ಸಾಂ ಮೈದಾನ ಅಂತಲೂ ಕರಿಬೋದು, ಓಕೆನಾ. ಸೊ ಅಸ್ಸಾಂ ಇರತಕ್ಕಂಥ ಕಾರಣದಿಂದ ಇದನ್ನು ಅಸ್ಸಾಂ ಮೈದಾನ ಅಂತಲೂ ಕರಿಬೋದು. ಸೊ ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಈ ಗ್ರೇಟ್ ನಾರ್ದರ್ನ್ ಪ್ಲೇನ್ಸ್ನ ಓನ್ಲಿ ವಿತ್ ದ ಹೆಲ್ಪ್ ಆಫ್ 2 ಡೈಗ್ರಾಮ್ಸ್ ಐ ಮೇಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಈಸ್, ಓಕೆ. ಸೊ ಹಿಮಾಲಯದಿಂದ ಉಗಮಗೊಂಡಿರ್ತಕ್ಕಂಥ ನದಿಗಳು ಕೆಳಗಡೆ ರಭಸವಾಗಿ ಹರಿಯುವಾಗ ಈ ಡೈಗ್ರಾಮಲ್ಲಿ ನೋಡ್ಬೋದು, ರಭಸವಾಗಿ ಹರಿಯುವಾಗ ಭಾಳಷ್ಟು ಕಲ್ಲಿನ ಬಂಡೆಗಳನ್ನು ತಂದು ಶಿವಾಲಿಕಾ ಪರ್ವತಗಳ ಪಾದದಲ್ಲಿ ಸಂಚಯನ ಮಾಡೋದನ್ನು ನೋಡ್ತೀವಿ. ಆ ಎಲ್ಲ ಒಂದು ಕಲ್ಲಿನ ಬಂಡೆಗಳ ಒಂದು ಸಂಚಯನವನ್ನು ಬಬ್ಬರ್ ಅಂತ ಕರಿತೀವಿ. ಅದರ ಕೆಳಗಡೆ ನಾವು ಏನು ನೋಡ್ಲಿತ್ತೀವಿ ಅಂದರೆ ಸಣ್ಣ ಸಣ್ಣ ಜಲ್ಲಿ ಕಲ್ಲುಗಳ ಒಂದು ತುಂಡುಗಳನ್ನು ಮತ್ತು ಮಣ್ಣಿನ ಕಣಗಳನ್ನು, ಹಾಗೂ ಅಲ್ಲಿ ಏನಪ್ಪ ಅಂದರೆ ನಮ್ಮ ನದಿಗಳು ವಾಪಸ್ ಇನ್ನೊಂದ್ಸರಿ ರೀಬರ್ತ್ ತಗೊಳ್ಳೋದನ್ನು ಅಥವಾ ಇನ್ನೊಂದ್ಸರಿ ರಿಜ್ಯೂನೇಟ್ ಆಗೋದನ್ನು ಕೂಡ ನೋಡ್ಬೋದು. ಅದೇ ಒಂದು ಪ್ರದೇಶದಲ್ಲಿ ಸಸ್ಯವರ್ಗ ಕೂಡ ಬೆಳೆದಿದ್ದನ್ನು ನೋಡ್ಬೋದು. ಆ ಪೂರ್ತಿ ಪ್ರದೇಶವನ್ನು ತರಾಯಿ ಅಂತ ಕರಿತೀವಿ. ಇದಾದ ನಂತರ ನದಿಗಳ ಒಂದು ಪ್ರವಾಹ ಮೈದಾನದ ಮೇಲೆ ಸಂಚಯನಗೊಂಡಿರ್ತಕ್ಕಂಥ ಮಣ್ಣಿನ ಕಣಗಳಿಗೆ ಖದ್ದರ್ ಅಂತ ಕರೆದು, ನದಿಗಳಿಂದ ದೂರ ಇರ್ತಕ್ಕಂಥ ಒಂದು ಏನಪ್ಪ ಅಂದರೆ ಮಣ್ಣಿನ ಕಣಗಳ ಒಂದು ಸಂಚಯನವನ್ನು ನಾವೇನಂತ ಕರೆದ್ವಿ? ಭಂಗರ್ ಅಂತ ಕರೆದ್ವಿ. ಸೊ ಈ 4 ಒಂದು ಪಾಯಿಂಟ್ಸ್ಗಳ ಒಂದು ಏನಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಮತ್ತು ಡೆಫಿನೇಷನ್ ನಿಮ್ಗೆ ಗೊತ್ತಿರಬೇಕು. ಅಂದಾಗ ಯು ವಿಲ್ ಬಿ ಏಬಲ್ ಟು ಸಾಲ್ವ್ ದೀಸ್ ಥಿಂಗ್ಸ್ ವೆರಿ ಪ್ರಾಪರ್ಲಿ. ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್. ಸೊ ಐ ಥಿಂಕ್ ದಿಸ್ ಮಸ್ಟ್ ಸಾಲ್ವ್ ದ ಕ್ವಶನ್ಸ್ ವಾಟ್ ಎವರ್ ದೇ ಆಸ್ಕ್ ಇನ್ ವಾಟ್ ಎವರ್ ಕೈಂಡ್ ಆಫ್ ಎಕ್ಸಾಮ್ಸ್, ಓಕೆನಾ. IAS ಆಗಲಿ, KS ಆಗಲಿ, PS ಆಗಲಿ, PC ಆಗಲಿ, ಏನು ಬೇಕಾದಾಗಲಿ ಈ ಜಸ್ಟ್ ಒಂದು ಡೈಗ್ರಾಮಿಂದ ನಾವು ಎಲ್ಲವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೋದು. ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್. ನಿಮಗೆ ಚೆನ್ನಾಗಿ ಅನಿಸಿದರೆ, ಕಂಟೆಂಟ್ ತುಂಬ ಡೆಪ್ತ್ ಆಗಿದೆ, ತುಂಬ ಚೆನ್ನಾಗಿ ಇದೆ ಅಂತ ನಿಮಗೆ ಅನಿಸಿದರೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ದ ಮೋಟಿವೇಶನ್ ಫಾರ್ ಮೀ, ನಥಿಂಗ್ ಎಲ್ಸ್, ಓಕೆನಾ. ಥ್ಯಾಂಕ್ ಯು.